ಒಂದನೇ ಅಭಿನಂದನೆಯನ್ನು ತಿಳಿಸ್ತಾ ಗೌರವ ನರೇಂದ್ರ ಮೋದಿಜಿಯವರ ಸಂಕಲ್ಪ ಇದೆ. ಮೊನ್ನೆ ರಾತ್ರಿ ದೆಹಲಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ನಾವು ಡಾಕ್ಟರ್ ಸಂಜಯವರು ಕೂಡ ಇದ್ದರು. ಅವರ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ಅಮೃತ್ ಕಾಲ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ತುಂಬಿ 100 ವರ್ಷಗಳು ತುಂಬಿರುವಂತಹ ಈ ಸಂದರ್ಭದಲ್ಲಿ ವಿಕಸಿತ ಭಾರತ ಸಂಕಲ್ಪವನ್ನು ಇಟ್ಕೊಂಡು ಮೋದಿಜಿಯವರು ಹೊರಟಿದ್ದಾರೆ. ಕನ್ಯಾಕುಮಾರಿಯ ಸ್ವಾಮಿ ವಿವೇಕಾನಂದ ರಾಕ್ ಟೆಂಪಲ್ ಅಲ್ಲಿ ಕುತ್ಕೊಂಡು ಸಂಕಲ್ಪವನ್ನು ಮಾಡಿದ್ದಾರೆ. ಅವರ ಒಂದು ಬಹಿರಂಗ ಪತ್ರವನ್ನ ಎಲ್ಲ ಪತ್ರಿಕೆಗಳು ನಾವೆಲ್ಲರೂ ಕೂಡ ಓದಿದ್ದೀವಿ. ಆ ಸಂಕಲ್ಪಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನು ತಾವು ಮಾಡಿದರೆ ಚುನಾವಣೆ ಮುಖಾಂತರ ಆ ದಿಕ್ಕಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ಹೆಜ್ಜೆಯನ್ನು ಇಟ್ಟು ಆ ಗುರಿ ತಲುಪುವುದು ಕೂಡ ನಾವು ಯಾರು ಕೂಡ ವಿಶ್ವಸಿಸಿದೆ. ನಮ್ಮ ದೇಶದ ಕಟ್ಟಕಡೆಯ ವ್ಯಕ್ತಿಗೆ, ಆ ಬಡವನಿಗೆ, ಆ ರೈತರಿಗೆ, ಆ ತಾಯಂದಿರಿಗೆ, ಆ ಯುವಕರಿಗೆ ನ್ಯಾಯ ಸಿಗುವುದು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಸಂಕಲ್ಪವನ್ನು ಮಾಡಿ ಅವರ ಶ್ರೇಯಾಭಿವೃದ್ಧಿಗೆ ನಾವೆಲ್ಲರೂ ಕೂಡ ಗಮನವನ್ನು ಕೊಡೋಣ ಅಂತೇಳಿ ವಿನಂತಿಯನ್ನ ಮಾಡ್ಬೋದ. ಇವತ್ತು ಆ ಸ್ಥಾನದಲ್ಲಿ ಕೂರಿಸಂತ ದೇವರು ಅಂತ ಮತದಾರರಿಗೆ, ಕಾರ್ಯಕರ್ತರಿಗೆ, ವಿಶೇಷವಾಗಿ ಒಬ್ಬ ಗೌರವಿತ ಡಾಕ್ಟರ್ ಸರ್ಜಿ, ಡಾಕ್ಟರ್ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಆ ಪ್ರಾಣ ಹೋಗುವಂತ ಸಂದರ್ಭದಲ್ಲಿ ದೇವ್ರ ಜಾಗೃತ ಡಾಕ್ಟರ್ ಅಂತ ಅನಿಸ್ಕೊಂತೀನಿ. ನನಗೆ ಇನ್ನೂ ಕೂಡ ಕಣ್ಮುಂದೆ ನೆನಪಿದೆ, ನಮ್ಮ ಮೆಗನ್ ಹಾಸ್ಪಿಟಲ್ ಮಕ್ಕಳ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಬೆಂಕಿ ಹಚ್ಕೊಂಡ್ಬಂದಿದೆ. ಆಗ್ತಾನೆ ಆ ಒಂದು ಅರ್ಧ ಗಂಟೆಯಲ್ಲಿ 1 ಗಂಟೆಯಲ್ಲಿ ಹುಟ್ಟಿದಂತಹ ಮಕ್ಕಳನ್ನ ಆ ಒಂದು ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಆ ತೊಟ್ಟಲಲ್ಲಿ ಇಟ್ಟಾಗ ಆ ಹೊಗೆಗೆ ಕೊನೆ ಮುಚ್ಚು ಹಿಡಿಬೇಕು. ಮೆಗನ್ ಹಾಸ್ಪಿಟಲ್ ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಮುಖ್ಯಮಂತ್ರಿಗೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕೆಟ್ಟ ಸುದ್ದಿ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಅಲ್ಲಿಯ ತೊಟ್ಲು ಸಮೇತ ಆ ಡ್ರಿಪ್ ಆಗಿರ್ತಲ್ಲ, ಏನ್ ಹೇಳ್ತಿರ್ತಾರೆ ಅದಕ್ಕೆ ಆ IV ಸೆಟ್ ಅದರ ಮುಖಾಂತರ ಹೊತ್ಕೊಂಡು ಹೋಗಿ ನೇರವಾಗಿ ನಮ್ಮ ಡಾಕ್ಟರ್ ಸರ್ಜಿ ಅವರ ಆಸ್ಪತ್ರೆಯಲ್ಲಿ ಅಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ 50-60 ಮಕ್ಕಳನ್ನು ತೆಗೆದುಕೊಂಡು ಆ ತೊಟ್ಲು ಸಮೇತ ತಗೊಂಡು ಅಲ್ಲಿ ಇಟ್ಟಾಗ ಒಂದು ಮಗುನು ಕೂಡ ಪುಣ್ಯ ಉತ್ಸವ ಎಳೆದ್ರಿಂದ ಜೀವ ಕೊಟ್ಟಂತ ಪುಣ್ಯಾತ್ಮ ಡಾಕ್ಟರ್ ಸರ್ಜಿ ಅವರು ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಪುಣ್ಯನೇ ಇವತ್ತು ಈ ಸಂದರ್ಭ ಕೂರಿಸುವಂತ ಕೆಲಸ ಆ ಜಾಗದಲ್ಲಿ ತಾವೆಲ್ಲ ಕೂಡ ಮಾಡಿದ್ವಿ. ನಿಮ್ಮೆಲ್ಲರ ಒಂದು ಪ್ರೀತಿಯನ್ನು ಉಳಿಸ್ಕೊಂಡು ಬೆಳೆಸುವಂತ ಕೆಲಸ ನಮ್ಮ ಸರ್ಜಿ ಅವರು, ನಮ್ಮ ಕುಮಾರಣ್ಣ, ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನಿತ ಪ್ರಕಾಶನ ವಿಶ್ವಕರ್ಮ ಯೋಜನೆ ಬಗ್ಗೆ ನೆನಪಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ಯತೆ ಈ ಕಡೆ ಮಂತ್ರಿಮಂಡಲದ ಗೌರವಿತ ಸದಸ್ಯಗಳು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ನಾಳೆ ಮೋಸ್ಟ್ಲಿ 18ರಿಂದ ಅಧಿವೇಶನ ಚರ್ಚೆ ಇದೆ, ಅಥವಾ 30ರಿಂದ ಓದು ತೆಗೆದುಕೊಂಡು ಸಪ್ಲಿಮೆಂಟರಿ ಬಜೆಟ್ ಕೂಡ ಕೊಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ. ಯಾವ ಸಂದರ್ಭ ಕರೀತಾರೆ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಿಂದಲೇ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ಗಳನ್ನ ವಿಶ್ವಕರ್ಮ ಯೋಜನೆಯಲ್ಲಿ ತೆಗೆದುಕೊಳ್ಳುವಂತ ಪ್ರಯತ್ನ ಆಗಿದೆ. ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ಏನಾಗಬೇಕು ಕೇಂದ್ರದಿಂದ ನಾವು ಗಮನವನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ತಡ ಆಗಿದೆ. ಇಂಥ ಒಂದು ಮಳೆಯ ಒಂದು ಪ್ರಾರಂಭದ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಮತ್ತು ವಿಶೇಷವಾಗಿ ನಿನ್ನೆ ನಾನು ದೆಹಲಿಯಿಂದ ಹುಬ್ಳಿಗೆ ಬಂದು, ಹುಬ್ಳಿಯಿಂದ ಜೋಡಿಮಠ, ಆನ್ವಟ್ಟಿ, ನೇರ್ಗಿ ಈ ಕಡೆ ಹೀಗೆ ಕೈ ಮುಕ್ಕೊಂಡು ಹೋಗ್ಬೇಕಾದಾಗ ನಮ್ಮ ಹಾರ್ಟಿಕಲ್ಚರ್ ಕ್ರಾಪಿಗೆ, ಅಡಿಕೆಗೆ ಇನ್ಶೂರೆನ್ಸ್ ವಿಚಾರದಲ್ಲಿ ಹೋದ ಬಾರಿ ಸ್ವಲ್ಪ ಸಮಸ್ಯೆ ಆಗಿದ್ದು ನಮ್ಮ ರೈತರು ಗಮನ ತರುವಂತ ಪ್ರಯತ್ನ ಮಾಡಿದ್ದಾರೆ. ನಾನು ಮುಂದಿನ ಸೋಮವಾರ ಅಗ್ರಿಕಲ್ಚರ್ ಸೆಕ್ರೆಟರಿ ಜೊತೆಗೆ ಮಾತಾಡಿ ಈ ಬಾರಿ ಕೂಡ ಆ ತಪ್ಪು ಆಗದ ರೀತಿಯಲ್ಲಿ ಏನು ಎಚ್ಚರಿಕೆ ವಹಿಸಬೇಕು ಆ ದಿಕ್ಕಲ್ಲಿ ನಮ್ಮ ಅಧಿಕಾರಿಗಳು ಕೂಡ ನಾವು ಮಾತಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಷ್ಟು ತಡ ಆಗಿದೆ. ಅಭಿಮಾನ ಎಲ್ಲರ ಮಾತನ್ನ ಕೇಳಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ನಾವು ನೀವು ಸೇರಲಿಕ್ಕೆ ನಮ್ಮ ಪ್ರಕಾಶ್ ನೇತೃತ್ವದ ತಂಡ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡ ಪ್ರಮುಖವಾಗಿ ಪಕ್ಷವಾಗಿ ಒಂದನೇ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ. ಸನ್ಮಾನಿತ ನರೇಂದ್ರ ಮೋದಿಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಬಂದಂತ ನಿಮಗೆ